ಈ ಮಕ್ಕಳೇ ಹೀಗೆ ಅಂದರೆ ನಾವು ಏನನ್ನೋ ಮಾಡಬೇಕು ಅಂತ ಹೊರಟ್ರೆ ಮಕ್ಕಳು ನಮ್ಮಿಂದ ಬೇರೆ ಇನ್ನೇನನ್ನು ಮಾಡಿಸ್ಬಿಡ್ತಾರೆ. ಹಾಗಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ಅರ್ಥಪೂರ್ಣಗೊಳಿಸಿದ ಈ ಎಲ್ಲ ಮಕ್ಕಳಿಗೆ ಶುಭವನ್ನು ಕೋರ್ತಾ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿ ಹುಟ್ಟುಹಬ್ಬ, ಆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ವರ್ಷದ ಚಿಣ್ಣರ ಮೇಳದ ಆಶಯ ಈ ಮಣ್ಣು ನಮ್ಮದು ಅಂತ. ಅಂದರೆ ನಾವು ಯಾವುದರಿಂದ ಡಿಟ್ಯಾಚ್ ಆಗ್ತಾ ಇದೀವೋ ಅಥವಾ ಯಾವುದು ನಮ್ಮ ಬೇಸಿಕ್ ಎಸೆನ್ಷಿಯಲ್ ಆಗಿದೆಯೋ ಈಗಲೂ ಕೂಡ ಅದೇ ವಿಸ್ಮೃತಿಗೆ ಸರಿತಾ ಇರುವಂಥ ಕಾಲಘಟ್ಟ ಅದು. ಅಂದರೆ ಮಣ್ಣು ನಮ್ಮೆಲ್ಲರ ಜೊತೆಗೆ ಜೀವನಾಡಿಯಾಗಿ ಎಷ್ಟೋ ಶತಮಾನಗಳಿಂದ ತಲೆಮಾರುಗಳಿಂದ ನಮ್ಮ ಜೊತೆ ಬಾಳ್ತಾ ಬಂದಿದ್ದರೂ ಮುಂದಕ್ಕೆ ಬಾಳ್ತಾ ಇದ್ದರೂ ಕೂಡ ಆ ಮಣ್ಣು ಅನ್ನುವುದೇ ಒಂದು ಅಸ್ಪೃಶ್ಯವಾಗ್ತಿರುವ ಕಾಲ ನಮಗೆ ಕಾಣ್ತಾ ಇದೆ. ಹಾಗಾಗಿ ಆ ಥರ ಮಣ್ಣಿನ ಜೊತೆಗೆ ಜೀವನ ಮಾಡಿಕೊಂಡು ಬದುಕನ್ನು ಸವಿಸ್ತಾ ಇರುವ ಒಂದು ಜೀವನ ಕ್ರಮವನ್ನು, ಒಂದು ಪಠ್ಯಕ್ರಮವನ್ನು ರೂಪಿಸ್ತಾ ಇರುವಂಥ ಸಂತೋಷ್ ಕೌಲಿ ಅವರು ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಚಿಣ್ಣರ ಮೇಳದ ಪರಿಕಲ್ಪನೆಯಾದ ಈ ಮಣ್ಣು ನಮ್ಮದು ಅಂತ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಎಷ್ಟೋ ಶತಮಾನಗಳ ಕಾಲ ನಮ್ಮ ಜೊತೆಗೆ ಬಾಳಿ ಬದುಕಿದ ಜೀವನ ಕ್ರಮವೇ ನಮ್ಮಿಂದ ಕಳೆದು ಹೋಗ್ತಾ ಇರುವ ಈ ಕಾಲಘಟ್ಟದಲ್ಲಿ ನಾವು ಅದನ್ನು ಪುನರುಜ್ಜೀವಿಸಿಕೊಳ್ಳಬೇಕಾಗಿದೆ. ಯಾಕೆ ಅಂದರೆ ನಾವು ಇಲ್ಲದೆ ಹೋದರೆ ನಮ್ಮ ಮಕ್ಕಳುಗಳು ಕೂಡ ತುಂಬ ಡ್ರೈ ಆಗುವ ಅಪಾಯಗಳಿದೆ. ಅವರಿಗೆ ಮೆಮೊರಿಗಳೇ ಇಲ್ಲದಲೇ ಇರುವ ರೀತಿಯ ಬದುಕು ನಿರ್ಮಾಣ ಆಗಿಬಿಡ್ಬೋದು. ನೆನಪುಗಳು ಬಹಳ ಮುಖ್ಯ. ಯಾಕೆ ಅಂತಂದರೆ ಈ ನೆನಪುಗಳು ಮಾತ್ರವೇ ನಮ್ಮ ಜೀವನವನ್ನು, ನಮ್ಮ ಬದುಕನ್ನು ತನುವಾಗಿ ಇಡೋದು, ಹಸಿಯಾಗಿ ಇಡೋದು. ಇಲ್ಲದೆ ಹೋದರೆ ಈಗ ನೀವು ಮಣ್ಣು ತನು ಇಲ್ದಲೇ ಇದ್ದರೆ ಅಲ್ಲಿ ಯಾವ ಬೀಜಗಳು ಬಿತ್ತಿದ್ರೂ ಅದು ಹುಟ್ಟೋದಿಲ್ಲ. ಹಾಗೆ ಮಕ್ಕಳ ಮನಸ್ಸು ಕೂಡ ತನುವಾಗಿ ಇಡಬೇಕಾದ್ರೆ ಅವರಿಗೆ ತುಂಬ ಒಳ್ಳೆಯ ನೆನಪುಗಳು, ಒಳ್ಳೆಯ ಕಥೆಗಳು, ಒಳ್ಳೆಯ ಅನುಭವಗಳು, ಆನಂದದ ಕ್ಷಣಗಳನ್ನು ಅವರೊಳಗಡೆಗೆ ನಾವು ಪ್ರತಿದಿನ ಬಿತ್ತಬೇಕಾಗುತ್ತೆ. ಮಕ್ಕಳ ಮನಸ್ಸಿನ ಒಳಗೆ, ಮಕ್ಕಳ ಎದೆಯ ಒಳಗೆ ತುಂಬ ಒಂದು ಒಳ್ಳೆಯ ನೆನಪಿನ ಬೀಜಗಳನ್ನು, ಸೌಹೃದತೆಯನ್ನು, ಸಾಮರಸ್ಯವನ್ನು, ಜೀವಂತವಾಗಿರುವ ಸಂಬಂಧವನ್ನು, ಒಡನಾಟವನ್ನು ಇಟ್ಕೊಳ್ಳುವಂಥ, ಆಮೇಲೆ ಎಷ್ಟೋ ಕಥೆಗಳನ್ನು ಅವರ ಎದೆಯೊಳಗೆ ಬಿತ್ತಬೇಕಾಗಿದೆ. ಆ ಕೆಲಸವನ್ನು ನಾವು ಈ 25 ದಿನಗಳ ಕಾಲ ಕಥೆಗಳ ಮೂಲಕ, ಹಾಡುಗಳ ಮೂಲಕ, ನಾಟಕಗಳ ಮೂಲಕ, ಯಕ್ಷಗಾನ ಮುಂತಾದ ಚಟುವಟಿಕೆಗಳ ಮೂಲಕ ಅವ್ರ ಮನಸ್ಸಿನಲ್ಲಿ ಹಲವಾರು ಕಥೆಗಳನ್ನು ಬಿತ್ತುವ ಕೆಲಸವನ್ನು ಮಾಡ್ತೇವೆ. ನಾನು ಆಗಲೇ ಹೇಳ್ದಂಗೆ ನಾಳೆಯಿಂದನೇ ಅವರು ಬೆಳಗ್ಗೆ 7ವರೆಗೆ, ನಾನು ಬೆಳಗ್ಗೆ 2 ಬ್ಯಾಚ್ನವರು ಬೆಳಗ್ಗೆ ನಾನು 7ವರೆಗೆ ಹೋಗಬೇಕು ಅಂತ ಹೇಳ್ತಾರೆ. ನಿಮಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಕೈತೋಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಬೀಜ ಬಿತ್ತೋದಕ್ಕೆ ಹೋಗ್ತಾ ಇದ್ದೀನಿ, ಸೊಪ್ಪು ಬೆಳೆಯೋಕ್ಕೆ ಹೋಗ್ತಾ ಇದ್ದೀನಿ, ಮಣ್ಣು ಮುಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಎಲ್ಲ ಮಕ್ಕಳು ನಿಮಗೆ ಹೇಳ್ತಾರೆ. ಸಂತೋಷವಾಗಿ ಅವರು ಮಣ್ಣನ್ನು ಮುಟ್ಟೋದಕ್ಕೆ, ಮಣ್ಣಲ್ಲಿ ಆಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಗಳನ್ನು, ಹಾಗೆ ಇಲ್ಲಿ ನನ್ನ ಜೊತೆಗಿರುವ ಎಲ್ಲರೂ ಈ ಒಟ್ಟು ಚಿಣ್ಣರ ಮೇಳಲಿಗೆ ಯಶಸ್ಸಿಗೆ ನಿಮ್ಮೊಂದಿಗೆ ಸಹಕರಿಸಲಿ ಅಂತ ಕೇಳ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.